ಛೆ, ಭಾವನಮ್ಮ ಸಿದ್ದು ಅಂಕಲ್ ಇನ್ನೂ ಬಂದಿಲ್ವಲ್ಲ. ಇನ್ನು ಎಷ್ಟು ಹೊತ್ತಾಗತ್ತೋ ಏನೋ. ಖುಷಿ ಏ ಮುದ್ದಮ್ಮ, ಏನವ ಎಲ್ರು ಬಂದವ್ರಾ? ಅಂಕಲ್ ಎಲ್ರು ಹಾಗೆ ಬಂದ್ರು, ನೀವೇ ಲೇಟು. ಅಯ್ಯೋಯ್ಯೋ, ಖುಷಿ ನೀನ್ ಹೋಗೋ ಹೊತ್ತು ಹಾಕೋಯ್ತಾ? ಇಲ್ಲ ಭಾವನಮ್ಮ, ನನ್ನ ಹೆಸರು ಖುಷಿ, ನಾನು ಕೆ. ಈಗ ಸಿ ನಡೀತಿದೆ. ವಾ, ಹಂಗಾದ್ರೆ ಟೈಮ್ ಸರಿ ಬಂದಮ್ಮಯ್ಯಲ್ಲ. ನಿಂಗೆ ಖುಷಿನಾ? ಖುಷಿ ಏನ್ ಹೇಳ್ತಾರೆ ನಿಮ್ ಟೀಚರ್ ಇವತ್ತು? ಗೊತ್ತಿಲ್ಲ ಭಾವನಮ್ಮ, ಅದೇ ಟೆನ್ಷನ್ ಆಗ್ತಿದೆ. ಟೆನ್ಷನ್ನಾ? ಯಾಕೆ? ಟೀಚರು ಏನ್ ಹೇಳ್ತಾರೋ ಅಂತ. ನೀನ್ ಹೋಮ್ ವರ್ಕ್ ಮಾಡಿಲ್ಲ, ತರ್ಲೆ ಮಾಡ್ತೀಯಾ ಅಂದ್ರೆ ಟೀಚರು ಕಂಪ್ಲೇಂಟ್ ಮಾಡ್ತಾರೆ. ನೀನ್ ಹೋಮ್ ವರ್ಕ್ ಎಲ್ಲ ಚೆನ್ನಾಗಿ ಮಾಡ್ತಿದ್ಯಾ ತಾನೆ? ಹ್ಞೂ ಭಾವನಮ್ಮ, ಅಜ್ಜಿ ಮನೆಯೆಲ್ಲ ಮಾಡಿಸ್ತಾರ, ಆದ್ರೂ ಸ್ವಲ್ಪ ಭಯ. ಏ ಮುದ್ದಮ್ಮ, ಹಂಗೆಲ್ಲ ಭಯ ಪಡ್ಬಾರ್ದು ಕಣವ. ನಾನು ನಿಂತರ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೋಮ್ ವರ್ಕೇ ಮಾಡ್ತಿರ್ಲಿಲ್ಲ, ಆದ್ರೂ ಧೈರ್ಯವಾಗಿ ಹೋಗ್ತಿದ್ದೆ. ನೀನು ಹಂಗೆ ಇರ್ಬೇಕು. ನೀವೇನು ಓದಿದ್ದೀರಾ? ನಾನು ಒಂದೊಂದೊಂದು 2 4 ಕಲ್ತಲ್ ಗಟ್ಟುಕ ಎಲ್ಲ ಓದ್ಬಿಟ್ಟಿದ್ದೀನಿ ಕಣವ. ಹಾಯ್ ಖುಷಿ. ಹಾಯ್ ಚಿನ್ಮಯ್. ಚಿನ್ಮಯ್, ಇವರು ಭಾವನಮ್ಮ, ಇವರು ಸಿದ್ದು. ಖುಷಿ, ಮುದ್ದಮ್ಮ, ಹಂಗೆಲ್ಲ ಬೇಸರ ಮಾಡ್ಕೋಬಾರ್ದು ಕಣವ. ಚಿನ್ಮಯ್, ಇವರು ಸಿದ್ದು ಅಂಕಲು ಅಪ್ಪ. ಏನತ್ತೆ ಇವಳು? ಅಲ್ಲ, ನೀವು ಮನೆಗೆ ದೊಡ್ಡವರು, ಏನೋ ಕೋಪದಲ್ಲಿ ಒಂದು ಮಾತು ಅಂತೀರಪ್ಪ, ಅದನ್ನ ಸಹಿಸ್ಕೊಂಡು ಹೋಗೋದು ಬಿಟ್ಟು ಹೀಗೆಲ್ಲ ನಡ್ಕೋತಿದ್ದಾಳಲ್ಲ. ಛೇ, ನನಗಂತೂ ಇವಳು ನಡವಳಿಕೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲಪ್ಪ. ಅವಳು ಮಾಡಿರೋದು ಯಾರಿಗಿಷ್ಟ ಆಗುತ್ತೆ ಹೇಳು? ಹೌದು ಅತ್ತೆ. ಅಲ್ಲ, ಒಂದ್ಸಲಿನಾದ್ರೂ ಅವಳ ಬಾಯಲ್ಲಿ ಅತ್ತೆ ನನ್ನ ತಪ್ಪಾಯ್ತು ಕ್ಷಮಿಸ್ಬಿಡಿ ಅಂತ ಏನಾದರೂ ಬಂದಿದ್ಯಾ? ಇಲ್ಲ. ಕ್ಷಮೆ ಕೇಳಿದ ತಕ್ಷಣ ಅವಳು ಮಾಡಿರೋದೆಲ್ಲ ಮರ್ತೋಗುತ್ತಾ? ಕ್ಷಮಿಸಕ್ಕೆ ಅವ್ರು ಮಾಡಿರೋದು ಸಣ್ಣ ತಪ್ಪಲ್ವಲ್ಲ? ಹೌದು ಅತ್ತೆ, ನೀವು ಹೇಳ್ತಾ ಇರೋದು ನಿಜಾನೇ. ಅಲ್ಲ, ಇಷ್ಟೆಲ್ಲ ಮಾಡಿದ್ರು ಗಂಡ ಹೆಂಡತಿ ಇಬ್ರಿಗೂ ಒಂಚೂರು ಪಶ್ಚಾತ್ತಾಪನೇ ಇಲ್ಲ. ಅದರಲ್ಲೂ ಭಾವನಾಗಂತೂ ಪಶ್ಚಾತ್ತಾಪ ಅನ್ನೋದೇ ಇಲ್ಲ. ನೀವಿಷ್ಟೆಲ್ಲ ಬೈತಿದ್ರು ಅವರಿಬ್ರು ಹೇಗೆ ಆರಾಮಾಗಿ ಹೊರಗೆ ಹೋಗ್ತಿದ್ರು ನೋಡಿ. ನನಗಂತೂ ಇದೆಲ್ಲ ಹೇಗೆ ಸಾಧ್ಯ ಅನ್ನೋದೇ ಅರ್ಥ ಆಗ್ತಿಲ್ಲ. ಅವಳಿಗೆಷ್ಟೇ ಹೇಳಿದ್ರು ಅಷ್ಟೇ, ನಾನು ಬೈದಿರೋದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿರ್ತಾಳೆ. ನನ್ನ ಮಗ ಬಂದ ತಕ್ಷಣ ಹೇಳ್ತಾಳೆ, ಕಣ್ಣೀರು ಹಾಕಕ್ಕೆ ಶುರು ಮಾಡ್ತಾಳೆ. ಕಣ್ಣೀರೋಡಿ ಅವನು ಕರಗ್ತಾನೆ. ಅನುಕಂಪ ಗಿಟ್ಟಿಸ್ಕೊಂಡು ನನ್ನ ಮಗನ್ನ ಕೈಗೊಂಬೆ ಮಾಡ್ಕೊಂಡಿದ್ದಾಳೆ. ನಿನಗೆ ಗೊತ್ತಲ್ಲ ಅವನು ಹೆಂಗಿದ್ದ ಅಂತ. ನನ್ನ ಮಾತು ಮೀರ್ತಿರ್ಲಿಲ್ಲ. ಈ ಮನೆ ತುಂಬ ಓಡಾಡ್ಕೊಂಡು ಎಲ್ಲಾರನ್ನೂ ಮಾತಾಡ್ಸ್ಕೊಂಡು ನಗ್ನಗ್ತಾ ಇದ್ದ. ಇವಳು ಬಂದ್ಮೇಲೆ ಅದೆಲ್ಲ ಏನು ಇಲ್ದೇ ಇದ್ದಂಗೆ ಮಾಡಿಬಿಟ್ಟಿದ್ದಾಳೆ. ಏನಮ್ಮ ನಿನ್ನ ಸಮಸ್ಯೆ? ಸಮಸ್ಯೆಗೇನ್ರಿ, ಹಾಸ್ಕೊಂಡು ಹೊತ್ಕೊಂಡು ಮಲ್ಕೊಳ್ಳೋಷ್ಟಿದೆ. ನಿಮಗೆ ನಿಮ್ಮ ಮನೆ ಬಗ್ಗೆ ಯೋಚನೆ ಇಲ್ಲ. ಯಾವಾಗಲೂ ಆ ಪಕ್ಷ ಈ ಪಕ್ಷ ಅಂತ ಓಡಾಡ್ಕೊಂಡಿರ್ತೀರಾ. ಯಾಕಣಮ್ಮಿ, ಅವರು ಆಚೆಗೋದ್ರು ಬೈತ್ಯ, ಒಳಗಿದ್ರು ಬೈತ್ಯ. ಅವರು ಆಚೆಗೂ ಹೋಗ್ಬಾರ್ದು ಒಳಗೂ ಇರಬಾರ್ದು ಅಂದರೆ ಹೆಂಗೆ ಹೇಳು? ಮತ್ತೆ ಅವ್ರು ಎಲ್ಲಿಗೆ ಹೋಗೋಕ್ಕಾಯ್ತದ ನಿನಗೆ? ಎಲ್ಲ ನಿಮ್ಮಿಂದಾನೆ. ಅವ್ರನ್ನ ಕಳಿಸಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ. ನೋಡಮ್ಮಿ,
ಕೆಲವೊಂದು ಸೂಕ್ಷ್ಮಗಳು ನಿನಗೆ ಅರ್ಥ ಆಗಕ್ಕಿಲ್ಲ. ನೀನು ಬಾಯಿ ಮುಟ್ಕೊಂಡು ಸುಮ್ಕೆ ಇದ್ಬಿಡು. ಈಗ ಒಂದು ಕೆಲಸ ಮಾಡು, ಒಳಗೆ ಹೋಗಿ ಒಂದು ಕಪ್ ಕಾಫಿ ತೊಗೊಂಬೋಗು. ನೀನು ಸುಮ್ಕೆ ಇದ್ದರೆ ಎಲ್ಲನೂ ನಾನು ಸರಿ ಮಾಡ್ತೀನಿ. ಛೇ, ಯಾರು ನನ್ನ ಮಾತೇ ಕೇಳಲ್ಲ. ಏನಾದರೂ ಮಾಡ್ಕೊಳ್ಳಿ, ಎಲ್ಲ ನನ್ನ ಕರ್ಮ. ನಿನ್ನ ಕರ್ಮ ಅಲ್ಲ ಕಣಮ್ಮಿ, ನನ್ನ ಕರ್ಮ. ಈ ಸಮಸ್ಯೆ ಯಾವತ್ತು ಬಗೆಹರಿತದೋ ಏನೋ ಆ ದೇವ್ರಿಗೆ ಗೊತ್ತಪ್ಪ. ಇದೇನ್ ಅಂಗಡಿನಾ? ಒಳ್ಳೆ ಅರಮನೆ ಇದ್ದಂಗೈತೆ. ಇಲ್ಲಿ ಕಲೆಕ್ಷನ್ಸು ತುಂಬ ಚೆನ್ನಾಗಿರುತ್ತಂತೆ, ಅದಕ್ಕೆ ಅವರೇ ಚೂಸ್ ಮಾಡಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಈಗ ಟೈಮ್ ವೇಸ್ಟ್ ಮಾಡದೆ ಬೇಗ ಸೀರೆ ಸೆಲೆಕ್ಟ್ ಮಾಡಿ. ಅದೇ ಮತ್ತೆ ನೀನ್ ಬೇಡ ಅಂದ್ರೆ ಸುಮ್ಮನಿರಕ್ಕಾಗತ್ತಾ? ಇವತ್ತು ಅತ್ತಿಗೆಗೆ ಸೀರೆ ನೀನೇ ಸೆಲೆಕ್ಟ್ ಮಾಡ್ಬೇಕು. ನಡಿ 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 ಬನ್ನಿ, ಹೋಗಿ ಹೇಳ್ತೀನಿ. ರೀ ಬನ್ನಿ. ಚಿನ್ನಮರಿ, ಒಂದು ವರ್ಕ್ ಕಾಲು, ನೀವು ನೋಡ್ತಾ ಇರಿ, ನಾನು ಬರ್ತೀನಿ. ಸರಿ, ಬೇಗ ಬನ್ನಿ. ಛೇ, ಇವನ್ ಜೊತೆ ಇರೋ ಒಂದೊಂದು ಕ್ಷಣನೂ ಹಿಂಸೆ ಅನ್ಸತ್ತೆ. ಸೀರೆ ತೋರಿಸಿ. ಇಷ್ಟೊಂದ್ ರೇಟಾ? ಈ ದುಡ್ನಾಗೆ ನಾವು 3 ತಿಂಗಳು ಜೀವನ ಮಾಡ್ಬೋದು. ಅದಕ್ಕೆ ನೀವ್ ಯಾಕೆ ರೇಟ್ ಎಲ್ಲ ನೋಡ್ತಾ ಇದ್ದೀರಾ? ನಿಮಗೆ ಯಾವ ಸೀರೆ ಇಷ್ಟ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡಿ. ಅಣ್ಣ, ಸಖತ್ತಾಗಿರೋ ಸೀರೆನ ಸೆಲೆಕ್ಟ್ ಮಾಡು. ಆ ಬೇರೆ ಕಲರ್ಸ್ ತೋರಿಸ್ತೀನಿ ಸ್ವಲ್ಪ. ಅದು 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 ಹಾಯ್ ಖುಷಿ. ಹಾಯ್ ಮ್ಯಾಮ್. ಯಾರು ಇವರಿಬ್ರು? ಇವರು ಭಾವನಮ್ಮ, ಇವರು ಅಪ್ಪ. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ಮ್ಯಾಮ್, ಖುಷಿ ಹೇಗೆ ಓದ್ತಿದ್ದಾಳೆ? ನಿಮ್ಮ ಮಗಳು ಖುಷಿ ತುಂಬಾ ಬುದ್ಧಿವಂತೆ. ಹೇಳ್ಕೊಟ್ಟಿದ್ದ ಪಾಠನೆಲ್ಲ ಚಾರ್ಜ್ ತಪ್ಪದೆ ಕಲ್ತ್ಕೊಂಡು ಬರ್ತಾಳೆ. ಯಾರ ತಂಟೆಗೂ ಹೋಗಲ್ಲ, ಎಲ್ಲರ ಜೊತೆನೂ ನಗ್ನಗ್ತಾ ಇರ್ತಾಳೆ. ಖುಷಿ ಅನ್ನೋ ಹೆಸರಿಗೆ ತಕ್ಕಾಗಿದ್ದಾಳೆ. ಆದರೆ ಒಂದೇ ಒಂದು ಸಮಸ್ಯೆ ಏನು ಅಂದರೆ ಅವಳ ಕಾಲು. ಅವಳಿಗೆ ಎಲ್ಲ ಮಕ್ಕಳ ಥರ ಆಟ ಆಡ್ಕೊಂಡಿರ್ಬೇಕು ಅನ್ನೋ ಆಸೆ ಇದೆ. ನೀವೇನೋ ಟ್ರೀಟ್ಮೆಂಟ್ ಕೊಡಿಸ್ತಿದ್ದೀರಾ ಅಂತ ಅವಳು ಹೇಳಿದ್ಲು. ಅದನ್ನು ಆದಷ್ಟು ಬೇಗ ಕೊಡಿಸಿ ಅವಳ ಕಾಲು ಸರಿ ಹೋಗ್ಲಿ. ಎಲ್ಲ ಮಕ್ಕಳ ಥರ ಅವಳು ಆಟ ಆಡ್ಕೊಂಡಿದ್ವಿ. ಇಲ್ಲ ಮೇಡಮ್, ದೊಡ್ಡ ಡಾಕ್ಟರ್ ತಾವು ತೋರಿಸಿ ಆದಷ್ಟು ಬಿರ್ನೆ ಸರಿ ಹೋಗೋ ಥರ ಮಾಡ್ತೀವಿ. ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಇವಳುವೆ ಎಲ್ಲ ಮಕ್ಕಳಂಗೆ ಆಡ್ಕೊಂಡಿದ್ರೇನಲ್ವೇ ನಮಗೂ ಖುಷಿ. ಆದಷ್ಟು ಬೇಗ ಗುಣವಾಗಂಗೆ ಮಾಡ್ತೀವಿ. ತುಂಬ ಒಳ್ಳೆಯದು. ಅವಳ ಕಾಲು ಸರಿ ಇಲ್ಲ ಅನ್ನೋದು ಅವಳ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರ್ಬೋದು. ಅದ್ರ ಮುಂಚೆ ನೀವು ಎಚ್ಚೆತ್ಕೊಂಡು ಅವಳಿಗೆ ಸರಿ ಮಾಡಿಸಿ.
ಅದು ಸರಿ, ಇದು ಯಾವಾಗ ಆಗಿದ್ದು, ಹೇಗಾಗಿದ್ದು? ಅದು ಒಂದು ಆಕ್ಸಿಡೆಂಟ್ ಆದಾಗ ಹೀಗಾಯ್ತು ಮೇಡಮ್. ಅದಕ್ಕಿಂತ ಮೊದಲು ನಾರ್ಮಲ್ ಆಗೇ ಓಡಾಡ್ತಿದ್ಲು. ಪರವಾಗಿಲ್ಲ ಬಿಡಿ, ನೀವು ಆದಷ್ಟು ಬೇಗ ಇವಳನ್ನ ಸರಿ ಮಾಡಿಸಿ. ಖಂಡಿತ ಮೇಡಮ್. ಖುಷಿ, ನಿನ್ಗೆ ಯಾರು ತುಂಬಾ ಇಷ್ಟ, ಅಮ್ಮನ ಅಪ್ಪನ? ನನಗಿಬ್ರು ಇಷ್ಟ. ನಿನಗಿಷ್ಟ ಸರಿ, ನಿನಗೆ ಜಾಸ್ತಿ ಯಾರಿಷ್ಟ, ಒಬ್ಬರನ್ನ ಹೇಳ್ಬೇಕು. ಇಬ್ರು. ನಿಮ್ಮ ಮಗಳು ತುಂಬಾ ಬುದ್ಧಿವಂತೆ. ಇಂಥ ಮಗಳನ್ನ ಪಡೆಯೋಕೆ ನೀವು ತುಂಬಾ ಪುಣ್ಯ ಮಾಡಿದ್ದೀರಾ. ಹೌದು ಮೇಡಮ್. ಇನ್ನು ಇಲ್ಲೇ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಅಲ್ಲಿ ನೋಡಿ ಅಣ್ಣ ಎಷ್ಟು ಚೆನ್ನಾಗಿ ಸೀರೆ ಸೆಲೆಕ್ಟ್ ಮಾಡ್ತಿದ್ದಾನೆ ಅಂತ. ಬನ್ನಿ ಹೋಗಿ ನೋಡೋಣ. ಚಿನ್ನಮರಿ, ಈ ಬಟ್ಟೆಗಳನ್ನು ತಗೊಳ್ಬೇಕಾಗಿದ್ದಿದ್ರೆ ಅಲ್ಲಿಂದ ಇಲ್ಲಿವರೆಗೆ ಬರ್ಬೇಕಿತ್ತ? ಆನ್ಲೈನ್ ಆರ್ಡರ್ ಮಾಡ್ಬೋದಿತ್ತು ತಾನೆ? ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ರೆ ಈ ಖುಷಿ ಸಿಕ್ತಿತ್ತಾ? ನೋಡಿ ಇಬ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ. ಅದು ಅಲ್ಲದೆ ಅಪರೂಪಕ್ಕೆ ಮನೆಗೆ ಬಂದಿದ್ದಾರೆ, ಹಾಗೆ ಮನೆಯಲ್ಲೇ ಇರ್ಸ್ಕೊಂಡಿರೋದಕ್ಕಾಗತ್ತಾ? ಆದ್ರೂ ನಿಮ್ಮ ಆರೋಗ್ಯ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು ಚಿನ್ನಮರಿ, ಹೊರಗಡೆ ಓಡಾಡಿದ್ರೆ ನಿಮ್ಮ ಆರೋಗ್ಯದ ಮೇಲೆ ಏರ್ಪೇರ್ ಆಗಲ್ವಾ? ಸುಮ್ಮನೆ ಸುಸ್ತಾಗ್ತೀರಾ? ಏನ್ ಸುಸ್ತು ಇಲ್ಲ. ಈ ಖುಷಿ ಮುಂದೆ ನಂಗೆಲ್ಲ ಸುಸ್ತು ಓಡೋಗ್ಬಿಟ್ಟಿದೆ. ಬನ್ನಿ. ರಿಯಲಿ ಸಾರಿ, ನಾನು ಈ ಕಾಲ್ ತಗೊಳ್ಳೇಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೀವು ಹೋಗಿರಿ, ನಾನು ಬರ್ತೀನಿ. ಯಾವ ಸೀರೆ ಇಷ್ಟ ಆಯ್ತು? ನಂಗೆ ಇದು. ಅದು ಇಷ್ಟ ಆಯ್ತಾ? ಇದು ಅಮ್ಮಂಗ. ಓ ವೀಣಕ್ಕಂಗೆ ಅದ್ ಚೆನ್ನಾಗಿ ಕಾಣಿಸ್ತದೆ. ತುಂಬಾ ಚೆನ್ನಾಗಿದೆ. ನಿಮ್ಗೆ? ಹಂಗಿದು ಇದೆನಾ? ಈ 3 ಸೀರೆನು ಪ್ಯಾಕ್ ಮಾಡ್ಬಿಡಿ. ಸೀರೆ ಎಲ್ಲ ಸೆಲೆಕ್ಟ್ ಆಯ್ತು. ಶಾಪಿಂಗ್ ಎಲ್ಲ ಆಯ್ತಲ್ಲ, ಮನೆಗೆ ಹೋಗೋಣ. ಹಾ ಏನ್ರಿ ಮನೆಗೆ ಹೋಗೋಣ ಅಂತಿದ್ದೀರಾ? ಇನ್ನು ಬೆಂಕಿ ಅಣ್ಣಂಗೆ ಬಟ್ಟೆ ಸೆಲೆಕ್ಟ್ ಮಾಡ್ಬೇಕು, ಆಮೇಲೆ ಎಲ್ರಿಗೂ ಹಸಿವಾಗ್ತದೆ, ಊಟ ಮಾಡ್ಬೇಕು, ನೀವಿನ್ನೂ ಹೋಟೆಲ್ಗೆ ಕರ್ಕೊಂಡು ಹೋಗ್ಬೇಕು. ಸರಿ, ನೀವು ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಓಕೆ ಬನ್ನಿ, ನಾನು ಬಿಲ್ ಪೇ ಮಾಡ್ಬಿಡ್ತೀನಿ, ನೀವು ಹೊರಡಿ. ಹಾಯ್ ಖುಷಿ. ಹಾಯ್. ಯಾರು ನಿಮ್ಮ ಅಪ್ಪ ಅಮ್ಮನಾ? ಇವರು ಭಾವನಮ್ಮ, ಇವರು ಸಿದ್ದು ಅಪ್ಪ. ಹಾಯ್. ಹಾಯ್ ಪುಟ, ನಿನ್ನ ಹೆಸರೇನು? ನನ್ನ ಹೆಸರು ದೀಕ್ಷಾ. ತುಂಬಾ ಚೆನ್ನಾಗಿದೆ ಹೆಸರು. ಸ್ಕೂಲಲ್ಲಿ ಚೆನ್ನಾಗಿ ಓದ್ತಿದ್ಯಾ? ಹೋಮ್ವರ್ಕ್ ಎಲ್ಲ ಮಾಡ್ತೀಯಾ? ಹ್ಞೂ ಆಂಟಿ, ಎಲ್ಲ ಮಾಡ್ತೀನಿ. ಮ್ಯಾಮ್ ನನಗೆ ಸ್ಟಾರ್ ಕೊಡ್ತಾರೆ. ವಾವ್, ಸೂಪರ್. ಸರಿ ಪುಟ, ಹುಷಾರಾಗಿ ಹೋಗ್ಬಾ. ಖುಷಿ, ಬಾಯ್ ಹೇಳು. ಬಾಯ್. 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 ಮುದ್ದಮ್ಮ, ಏನವ ನಿಂಗೆ ಇಷ್ಟೊಂದು ಜನ ಫ್ರೆಂಡ್ಸ್ ಆಗ್ಬಿಟ್ಟವ್ರೆ? ಖುಷಿ, ಯಾಕೆ ಹೀಗೆ ಮಾಡ್ತಿದ್ಯಾ? ನಾನೇನ್ ಮಾಡ್ದೆ ಭಾವನಮ್ಮ? ಎಲ್ರ ಹತ್ರ ಸಿದ್ದು ಅವ್ರನ್ನ ಅಪ್ಪ ಅಪ್ಪ ಅಂತ ಯಾಕೆ ಕರಿತಿದ್ಯಾ? ನಾನು ನಿನಗ ಅಮ್ಮ, ಸಿದ್ದು ಅವರು ನಿನಗ ಅಂಕಲ್ ಅಷ್ಟೇ. ಅವ್ರನ್ನ ಅಪ್ಪ ಅಂತ ಕರಿಬೇಕು ಅಂತ ಯಾರು ನಿನಗೆ ಹೇಳ್ಕೊಟ್ಟಿದ್ದು? ಮೇಡಮ್ ಅವರೇ, ಪಾಪ ಮಗಿಗೆ ಏನ್ ಗೊತ್ತಾಗುತ್ತೆ? ನೀವು ಸ್ವಲ್ಪ ಸುಮ್ಮನಿರ್ತೀರಾ? ಹೇಳು ಖುಷಿ, ನಿನಗೆ ಈ ತರ ಹೇಳ್ಬೇಕು ಅಂತ ಯಾರು ಹೇಳ್ಕೊಟ್ರು? ಭಾವನಮ್ಮ, ನೀವ್ ಯಾಕೆ ಕೋಪ ಮಾಡ್ಕೊಂತಿದ್ದೀರಾ? ನೀವಿಬ್ರು ಫ್ರೆಂಡ್ಸ್ ತಾನೆ? ನೀವು ಅಮ್ಮ ಅಂದ್ರೆ ಅವರು ಅಪ್ಪ ಆಗ್ಬೇಕು ತಾನೆ? ಖುಷಿ, ಮೇಡಮ್ ಅವರೇ, ಪಾಪ ಮಗಿ ನಂಗೆಲ್ಲ ಗದ್ರ ಬಿಡಿ ಮೇಡಮ್ ಅವರೇ.
ಸುಮ್ಮನಿರಿ ಅಂತ ಹೇಳಿದ್ನಲ್ಲ ನಿಮಗೆ. ಇದೇ ಸರಿಯಾದ ಸಮಯ ಅಂತ ನನಗೆ ಹತ್ರ ಆಗಕ್ಕೆ ನೋಡಬೇಡಿ ನೀವು. ಖುಷಿ, ಇನ್ನು ಮುಂದೆ ಯಾವತ್ತೂ ಹೀಗೆ ಕರಿಬಾರ್ದು. ಅರ್ಥ ಆಯ್ತಾ ನಿಂಗೆ? ಪಾವನಮ್ಮ, ಇದು ಪೇರೆಂಟ್ಸ್ ಮೀಟಿಂಗು. ಎಲ್ರು ಅವ್ರ ಅಪ್ಪ ಅಮ್ಮ ಇಬ್ರು ಕರ್ಕೊಂಡ್ ಬರ್ತಾರೆ. ನನ್ಗೂ ಅಪ್ಪ ಅಮ್ಮ ಇಬ್ರು ಇರ್ಬೇಕು ಅನ್ಸಲ್ವಾ? ಅದಕ್ಕೆ ಹಾಗಂದೆ. ಮುದಮ್ಮ ಬಾವಾ. ನಮಸ್ಕಾರ ಮಾವ, ಚೆನ್ನಾಗಿದ್ದೀರಾ? ನೀವೇನೆಲ್ಲಿ? ಲಕ್ಷ್ಮಿ ಹೇಳಿದ್ಲು ಮಗಳೇ, ನೀವಿಬ್ರು ಪೇರೆಂಟ್ಸ್ ಮೀಟಿಂಗ್ ಬರ್ತೀರಾ ಅಂತ. ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸರಿ ಮಾವ, ನಿಮ್ಮಿಬ್ರು ಮಾತಾಡ್ತಾ ಇರಿ. ನನ್ನ ಮಗಿನ ಸ್ವಲ್ಪ ತಾಟಾಡಿಸ್ತಾ ಇರ್ತೀನಿ. ಮುದಮ್ಮ ಬಾವಾ. ಖುಷಿ ಬಗ್ಗೆ ಟೀಚರ್ ಏನ್ ಹೇಳಿದ್ರಮ್ಮ? ಖುಷಿ ತುಂಬಾ ಚೆನ್ನಾಗಿ ಓದ್ತಿದ್ದಾಳೆ ಅಂತ ಹೇಳಿದ್ರಪ್ಪ. ಅಯ್ಯೋ ರೀ, ನಾನು ಫೋನ್ನ ಕಾರಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಹೋಗ್ತಾ ಇರ್ತೀನಿ. ಚಿನ್ನು ಮರಿ, ನೀವು ಯಾಕೆ ಹೋಗ್ತೀರಿ? ನೀವು ಮಾತಾಡ್ತಾ ಇರಿ, ನಾನು ಹೋಗಿ ತೊಗೊಂಬರ್ತೀನಿ. ರೀ, ಕಾರ್ ಇಲ್ಲೇ ತಾನೇ ಇದೆ, ನಾನು ಹೋಗಿ ಬೇಗ ತರ್ತೀನಿ. ಅಷ್ಟರಲ್ಲಿ ಅಣ್ಣ ಅದಕ್ಕಿನ ಕೂಡ್ಸಿರಿ. ಬಂದೆ. ಬನ್ನಿ. ಫಾದರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ನೀವೇನಿಲ್ಲಿ? ಈ ಹೋಟೆಲ್ ಅವರು ನಮ್ಮ ಆಶ್ರಮಕ್ಕೆ ಆಗಾಗ ಡೊನೇಷನ್ ಮಾಡ್ತಾ ಇರ್ತಾರೆ. ಈ ಸಲ ಕ್ರಿಸ್ಮಸ್ ಬಂತಲ್ಲ, ಅದಕ್ಕೆ ಊಟನ ಅವರೇ ನೋಡ್ಕೊತಾ ಇದ್ದಾರೆ. ಸೊ ಹಾಗಾಗಿ ಅವ್ರ ಹತ್ರ ಮಾತಾಡೋಣ ಅಂತ ಬಂದೆ. ಅಂದಾಗೆ ನೀವು ಒಬ್ಳೆ ಬಂದಿದ್ಯಾ? ನಾನೊಬ್ಳೆ ಹೇಗ್ ಬರ್ಲಿ, ನಮ್ಮ ಮನೆಯವ್ರ ಜೊತೆನೆ ಬಂದಿದ್ದೀನಿ. ಬನ್ನಿ, ಅವ್ರ ಜೊತೆ ಒಂದ್ಸತಿ ಮಾತಾಡ್ಕೊಂಡು ಹೋಗಿ. ಪರವಾಗಿಲ್ಲಮ್ಮ, ನಾನು ಇನ್ನೊಂದ್ಸಲ ನಿಮ್ಗೆ ಭೇಟಿ ಆಗ್ತೀನಿ. ಅಯ್ಯೋ, ಯಾಕೆ ಫಾದರ್ ಹೀಗೆ ಹೇಳ್ತೀರಾ? ಅವ್ರೊಬ್ರೇ ಇಲ್ಲ, ನಮ್ಮ ಅಣ್ಣ ಅತ್ತಿಗೆ ಕೂಡ ಇದ್ದಾರೆ. ಅವ್ರನ್ನೂ ಪರಿಚಯ ಮಾಡ್ಕೊಡ್ತೀನಿ, ಬನ್ನಿ. ಅದು ಹಾಗಲ್ಲ. ಆಕ್ಚುಲಿ ನಾವು ಇನ್ನೊಬ್ರು ಕಾಯ್ತಾ ಇದೀವಿ. ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀರಾ? ಸರಿ. ನಿಮ್ಮ ತಂಗಿ ಇನ್ನೂ ಬಂದಿಲ್ಲ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಅರೆ ಯಾಕೆ ಫಾದರ್, ನಮ್ಮ ಮನೆಯವ್ರ ಜೊತೆ ಮಾತಾಡಕ್ ನಿಮ್ಗೆ ಇಷ್ಟ ಇಲ್ಲ? ಹಾಗಲ್ಲ. ಸರಿ, ಹಾಗಿದ್ರೆ ಒಂದ್ ಕೆಲಸ ಮಾಡೋಣ, ನೀವ್ ಇಲ್ಲೇ ಇರಿ, ಅವ್ರನ್ನೇ ಇಲ್ಲಿ ಬರಕ್ ಹೇಳ್ತೀನಿ. ಬಂದೆ ಬರಕ್ ಹೇಳ್ತೀನಿ, ಇಲ್ಲೇ ಇರಿ. ಅರ್ಜುನ್ ಅಲ್ವಾ?
ಚಿನ್ನಮರಿ ಯಾಕೆ ಇಷ್ಟೊತ್ತು ಮಾಡ್ಕೊಂಡ್ರಿ ಏನು ಮಾಡ್ತಿದ್ವಿ? ರೀ ಫಾದರ್ ಸಿಕ್ಕಿದ್ರು, ಅವ್ರ ಜೊತೆನೆ ಇಷ್ಟೋ ತನಕ ಮಾತಾಡ್ತಿದ್ದೆ. ಅವ್ರಿಗೂ ಹೇಳ್ದೆ ಬನ್ನಿ ಒಂದ್ ನಿಮಿಷ ಮಾತಾಡ್ಸ್ಬಿಟ್ಟು ಹೋಗಿ ಅಂತ. ಬರಲ್ಲ ಅಂದ್ರು. ಅದಕ್ಕೆ ನೀವೇ ಹೋಗಿ ಒಂದ್ ನಿಮಿಷ ಮಾತಾಡ್ಸ್ ಬರ್ತೀರಾ? ಹಾ ಚಿನ್ನಮರಿ, ನಾನು ಮಾತಾಡಿಸ್ಕೊಂಡು ಬರ್ತೀನಿ. ನೀವೆಲ್ಲರೂ ಆರ್ಡರ್ ಮಾಡ್ತಾ ಇರಿ. ಅವ್ರು ಆರ್ಡರ್ ಮಾಡ್ತಾರೆ ತಗೊಳ್ಳಿ. 2x3 ಸ್ವೀಟ್ ಕಾರ್ನ್ ಸೂಪು. ಇವ್ರು ಯಾಕೆ ಇಲ್ಲಿಗೆ ಬಂದ್ರು? ಈಗ ಏನಾದರೂ ಇವರು ಒಳಗೆ ಬಂದರೆ ವೆಂಕಿನಿ ಅರ್ಜುನ್ ಅಂತ ಕಂಡು ಹಿಡಿದು ಬಿಡ್ತಾರೆ. ಇಲ್ಲ ಜಯಂತ, ಈ ನೀನು ಅಲ್ಲಿಗೆ ಹೋಗೋದು ತಪ್ಪಾಗತ್ತೆ. ರೀ ಮಾತಾಡ್ಕೊಂಡ್ ಬಂದ್ರಾ? ಮಾತಾಡ್ತಾ ಇದ್ವಿ, ಅದೇನೋ ಕಾಲ್ ಬಂತು ಅಂತ ಹೊರಟ್ಬಿಟ್ರು. ರೀ ನಾನು ಕೈಯೇ ತೊಳ್ದಿಲ್ಲ, ಒಂದ್ ನಿಮಿಷ ಕೈ ತೊಳ್ಕೊಂಡ್ ಬರ್ತೀನಿ. ನಾನು ಫಿಂಗರ್ ಬೋಲ್ ತರಿಸ್ತೀನಿ ತಾಳಿ. ರೀ ಅಲ್ಲಿ ನೋಡಿ, ಇಲ್ಲೇ ಕಾಣಿಸ್ತದೆ ನೋಡಿ ವಾಶ್ರೂಮು. ಬೇಗ ಹೋಗಿ ಬರ್ತೀನಿ, ನೀವು ನೋಡ್ತಾ ಇರಿ ನಾನು ಬರೋ ತನಕ. ಈಗ ಜಾಗ ಬಿಡಿ.